ಈಗ ನಾನು ಹಲವು ಬಗೆಗಳಲ್ಲಿ ನನ್ನ ಬದುಕಿಗೆ ಮಾದರಿಯಾದ ಒಬ್ಬ ಲೇಖಕರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾದರಿಯಾಗೋದು ಅಂದರೆ ನಾನು ಅವರ ಹಾಗೆ ಆಗುವುದು ಅಂತಲ್ಲ, ಅದು ಅವರ ಮೂಲಕ ನನ್ನ ಬದುಕಿನ ಆಯಾಮಗಳನ್ನು, ದಿಕ್ಕುಗಳನ್ನು ಕಂಡುಕೊಳ್ಳುವುದು ಅಂತ ನಾನು ಅಂದ್ಕೊಳ್ತೇನೆ. ಇದು ಯಾವತ್ತೂ ಕೂಡ ಇತರ ಲೇಖಕರ, ವ್ಯಕ್ತಿಗಳ ಜೊತೆ ನಮಗಿರ್ತಕ್ಕಂಥ ಸಂಬಂಧ. 1965 ಹಿಂದೆ 15-16 ವರ್ಷದ ಹುಡುಗ ನಾನು ಬೆಂಗಳೂರಿಗೆ ಬಂದಾಗ ಲಂಕೇಶ್ ಅವರು ನನಗೆ ಮೇಷ್ಟ್ರಾಗಿದ್ದರು. ಇಂಗ್ಲೀಷ್ ಪಾಠ ಕಲಿಸ್ತಾಯಿದ್ರು. ಅವ್ರಿಗವಾಗ 30, ನನಗವಾಗ 16. ಅವರು ಕೂಡ ನನ್ನ ಹಾಗೆ ಹಳ್ಳಿಯಿಂದ ಬಂದ ಹುಡುಗ, ನನಗಿಂತ ಸ್ವಲ್ಪ ಮುಂಚೆ ಬಂದವರು. ನನ್ನ ಹಾಗೇ ಸಂಕೋಚ ಪ್ರವೃತ್ತಿ, ಅವಾಗಿನ ಲಂಕೇಶ್ನ ಹೇಳ್ತಾ ಇರ್ತಕ್ಕಂಥದ್ದು. ಸಂಕೋಚ ಪ್ರವೃತ್ತಿ. ಕ್ಲಾಸ್ ರೂಮಲ್ಲಿ ಪರ್ಟರ್ಬ್ ಆಗ್ತಾ ಆ ಕಡೆ ಈ ಕಡೆ ಓಡಾಡ್ತಾ ತಾನು ಇಂಗ್ಲೀಷ್ ಮೇಷ್ಟ್ರಾದರೂ ತನ್ನ ಇಂಗ್ಲೀಷ್ನ ಬಗ್ಗೆ ತನಗೇ ಇದ್ದಂತಹ ಅನುಮಾನಗಳಿಂದಲೇ ಸಿಡುಕುತ್ತಾ, ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ನಾವು ಯಾವುದನ್ನು ಕರಿತೀವೋ ಹಾಗೆ ಅವರು ಓಡಾಡ್ತಿದ್ದ ರೀತಿ ನನಗೆ ಚೆನ್ನಾಗಿ ನೆನಪಿದೆ. ಆಮೇಲೆ ಅವರು ಎಷ್ಟೋ ವರ್ಷ ಆದಮೇಲೆ ಇಂಗ್ಲೀಷ್ ಮೇಷ್ಟ್ರ ಕೆಲಸ ಬಿಟ್ಟು ಬೇರೆ ಏನೇನೋ ಮಾಡೋ ದಾರಿಯಲ್ಲಿ ಹೊರಟಾಗ ನಾನು ಯಾಕೆ ಇಂಗ್ಲೀಷ್ ಮೇಷ್ಟ್ರ ಕೆಲಸ ಬಿಟ್ಟೆ ಅಂತಲೇ ಒಂದು ಲೇಖನ ಬರೀತಾರೆ. ಆ ಲೇಖನದಲ್ಲಿ ಕೂಡ ನಾನು ಈಗ ಹೇಳ್ತಿರ್ತಕ್ಕಂಥ ಹಲವು ಸಂಗತಿಗಳನ್ನು ಅವರು ಹೇಳಿದರು. ಆಗ್ತಾನೆ ಅವರ ನಾನಲ್ಲ ಅಂತ ಒಂದು ಕತೆ ಬರೆದಿದ್ದರು. ಆ ನಾನಲ್ಲ ಅನ್ನೋ ಕತೆ ಪ್ರಜಾವಾಣಿ ದೀಪಾವಳಿ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿತ್ತು. ಅದು ಬಂದಾಗ ನಾನು ಅದನ್ನು ಓದಿದೆ. ಯಾಕೋ ಚಿಕ್ಕ ಹುಡುಗ ನನಗೂ ಕೂಡ ಹೌದಲ್ಲ ಇದು ಅನ್ನಿಸ್ತು. ಆಗ ನಾನೊಂದು ಕಾರ್ಡ್ ತಗೊಂಡು ನನ್ನ ಅಂಕುಡೊಂಕು ಅಕ್ಷರಗಳಲ್ಲಿ ಒಂದು 4 ಸಾಲು ಬರೆದೆ ಅದರಲ್ಲಿ, ಕಾರ್ಡಲ್ಲಿ. ಕೊನೆಯಲ್ಲಿ ಅದನ್ನು ನಿಮ್ಮದೇ, ನೀವು ಇರುವಂತಹ ಬಾವಿಯಲ್ಲೇ ಇರುವ ಇನ್ನೊಬ್ಬ ಅಂತ ಸೈನ್ ಮಾಡಿದೆ. ಅದಕ್ಕೆ ನನ್ನ ಹೆಸರು ಬರೀಲಿಲ್ಲ, ಏನೂ ಬರೀಲಿಲ್ಲ. ಅವ್ರ ಕ್ಲಾಸಲ್ಲೇ ಅವ್ರ ಪಾಠನೇ ಕೇಳ್ತಾ ಎದುರುಗಡೆ ಇದ್ದರೂ ಕೂಡ ಅವ್ರು ಹೋಗಿ ಮುಖಾಮುಖಿಯಾಗಿ ಮಾತಾಡ್ತಕ್ಕಂಥ ಧೈರ್ಯ ನನಗೂ ಇರಲಿಲ್ಲ. ಪೋಸ್ಟ್ ಮಾಡಿದೆ, ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಅವ್ರು ಯಾರು ಬರೆದವರು ಅಂತಲೇ ಗೊತ್ತಿಲ್ಲ, ಅವ್ರ ಉತ್ತರನೂ ಬರೆದಿಲ್ಲ, ಇದುವರೆಗೂ ಬರೆದಿಲ್ಲ. ಆಮೇಲಿಂದ ನನಗೆ ಎಷ್ಟೋ ವರ್ಷಗಳಿಂದ ಅವರು ಎಷ್ಟು ಹತ್ತಿರ ಅದೆಷ್ಟು ದೂರ ಅನ್ನೋ ಹಾಗೆ ನಾನು ಬದುಕಿರೋದು. 3-4 ಸಲ ಅವ್ರ ಹತ್ರ ಮಾತಾಡಿದ್ರೆ ಹೆಚ್ಚೆಚ್ಚು. ಆದರೆ ಅವತ್ತಿಂದ ಇವತ್ತಿನ ತನಕ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದಂಥ ಲೇಖಕರಲ್ಲಿ ಅವರೊಬ್ಬರು. ಏಕೆಂದರೆ ಅವರು ಇದ್ದ ಹಿನ್ನೆಲೆ, ಬೆಳೆದ ರೀತಿ, ಬದುಕಿದ ರೀತಿ, ಕಂಡುಕೊಂಡ ಸತ್ಯಗಳು ಕೊನೆಯ ಕ್ಷಣದವರೆಗೂ ಸಾಹಿತ್ಯವನ್ನು ಕುರಿತೇ ಆಗಲಿ, ಬದುಕನ್ನು ಕುರಿತೇ ಆಗಲಿ, ಬರವಣಿಗೆಯ ಬಗೆಗಳನ್ನು ಕುರಿತೇ ಆಗಲಿ, ಇದು ಟೆಂಟೇಟಿವ್, ಇದು ತಕ್ಷಣದ ಸತ್ಯ. ಎಲ್ಲ ಕಾಲದ ಬೆಳಕು ಇರುವಂತೆಯೇ ಎಲ್ಲ ಕಾಲದ ಬೆಳಕು ಬದಲಾಗೋದ್ರಿಂದನೇ ಅವೆಲ್ಲವೂ ಕೂಡ ತಾತ್ಕಾಲಿಕವಾದ್ದು ಅನ್ನುವ ಒಂದು ತೆರೆದ ಮನಸ್ಸಿದೆಯಲ್ಲ, ಇದು ಮತ್ತೆ ನನ್ನಲ್ಲಿ ಇಲ್ಲದ ಇನ್ನೊಂದು ಗುಣ ಅವರಲ್ಲಿ ಇದ್ದಿದ್ದು. ಕೊನೆಯ ಕ್ಷಣದವರೆಗೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಅನ್ನೋದು. ಬರೆದು ಕೈ ಸೌದೋದ್ರೂ ಪರವಾಗಿಲ್ಲ. ಸಾಯೋ ಹಿಂದಿನ ದಿನ ರಾತ್ರಿ ಕೂಡ ಅವ್ರ ಮಂಚದ ಮೇಲೆ 2 ಪುಸ್ತಕ ಇತ್ತು ಅಂತ ಪುಸ್ತಕಗಳ ಹೆಸರು ನನಗೆ ನೆನಪಿದೆ. ಅವರದ್ರ ಬಗ್ಗೆ ಯೋಚನೆ ಮಾಡಲ್ವೇನೋ. DN ಶಂಕರ ಭಟ್ರ ಒಂದು ಭಾಷಾಶಾಸ್ತ್ರವನ್ನು ಕುರಿತ ಪುಸ್ತಕ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ನನ್ನ ಪೀಳಿಗೆಯ ಜನ ಅವ್ರು ಹೇಳ್ತಾ ಇದ್ದಾಗೆ ಜಾಣೆಯರ ಕಣ್ಣುಗಳನ್ನು ತೆರೆಸಿದ್ರು, ನನ್ನಂಥ ಅನೇಕರ ಕಣ್ಣುಗಳನ್ನು ತೆರೆಸಿದ್ರು. ನಾವೆಲ್ಲ ಕೂಡ ಬೆಂಗಳೂರಲ್ಲಿ ಬೆಳೆದವರಂತೂ ಕೂಡ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬೆಳೆದಿರೋರು. ಈ ರೀತಿ ಹಿನ್ನೆಲೆ ನಾನು ಬೇರೆ ಯಾವ ಲೇಖಕರಿಗೂ ಕೊಟ್ಟಿಲ್ಲ ಅಂತ ನನಗೆ ಗೊತ್ತು, ಆದರೆ ಅದು ಅನಿವಾರ್ಯ. ಅವರು ಹಳ್ಳಿಯಿಂದ ಬಂದವರು. ಕುವೆಂಪು ಮಲೆನಾಡಿನಿಂದ ಬಂದರೆ, ಲಂಕೇಶ್ ಅವರು ಅದೇ ಶಿವಮೊಗ್ಗ ಜಿಲ್ಲೆಯ ಸ್ವಲ್ಪ ಅರೆ ಬಯಲುಸೀಮೆ ಅಥವಾ ಪೂರ್ತ ಬಯಲುಸೀಮೆ ಎನ್ಬೋದು, ಅದು ಹೊನ್ನಾಳಿ ಚನ್ನಗಿರಿ ಕಡೆಯಿಂದ ಬಂದವರು. ರೈತ ಕುಟುಂಬದಲ್ಲಿ ಬಂದವರು. ಮೊದಲಿಂದ ಕೂಡ ಶ್ರೀಮಂತರಾಗಿರಬಹುದು, ಅಂದರೆ ಸ್ವಲ್ಪ ಮಟ್ಟಿಗೆ ದೊಡ್ಡ ಜಮೀನ್ದಾರರು ಅಂತಲ್ಲ.
ಈ ಸಂಕೋಚ, ಅವಮಾನ ಇವು ಅವ್ರ ಜೊತೆಲೇ ಇದ್ದಂತಹ ಸಂಗತಿಗಳು ಅಂತ ಕಾಣುತ್ತೆ. ಈ ಅವಮಾನಿತನ ಪರಿಣಾಮವಾಗಿಯೇ ಒಳಸರಿಯುವ ವ್ಯಕ್ತಿತ್ವದ ಸಂಕೋಚ, ತನ್ನನ್ನು ತಾನು ಮತ್ತೆ ನೋಡಿಕೊಳ್ಳುವ ಈ ಗುಣ ಇದೆಯಲ್ಲ, ಅದು ಅವರ ಆರೋಗ್ಯವನ್ನು ಕೂಡ ರೂಪಿಸ್ತು ಅಂತ ಅನಿಸುತ್ತೆ. ಎಷ್ಟೋ ಸಲ ನನಗೆ ಗಾಂಧೀಜಿಯವರ ಆತ್ಮಕಥೆಯಲ್ಲಿ ಬರ್ತಕ್ಕಂಥ ತಪ್ಪು ಮಾಡುವ ತಿದ್ದಿಕೊಳ್ಳುವ ಗುಣ ಇದೆಯಲ್ಲ, ಅದು ಬರ್ತಾ ಹೋಗುತ್ತೆ. ಅವನ ಬಗ್ಗೆ ಬರೆದಿರೋ ಅವರ ಪದ್ಯ ಬಹಳ ಪ್ರಸಿದ್ಧವಾದರೂ ಕೂಡ ಅಕ್ಕ ಮತ್ತು ತಮ್ಮರ ರಿಲೇಷನ್ಸ್, ಅವರ ಅಕ್ಕ ಕಾದಂಬರಿಗೂ ಸೇರಿದ ಹಾಗೆ ಅವರು ಡೆವಲಪ್ ಮಾಡ್ತಕ್ಕಂಥ ರೀತಿ, ಯಾಕಿದು ಇವ್ರನ್ನ ಮತ್ತೆ ಕಾಡಿರ್ತಕ್ಕಂಥ ಸಂಗತಿ, ಯಾಕಿದು ಕಾಡಿರ್ತಕ್ಕಂಥ ಸಂಗತಿ, ಅಕ್ಕ ಅನುಭವಿಸಿದ್ದು ತಮ್ಮನ ಎದೆ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ ರೀತಿ ಹೇಗೆ ಅನ್ನೋ ಪ್ರಶ್ನೆ ಅವರ ಬರವಣಿಗೆ ನೋಡಿದಾಗ ಕಾಡುತ್ತೆ. ಆದರೆ ಹೀಗಿದ್ದವರು ಬರವಣಿಗೆಯ ಪ್ರಶ್ನೆ ಬಂದಾಗ ಈ ಒಳಗಿನ ಇದೆಲ್ಲ ಸುಡು ನೋವುಗಳನ್ನು ಇಟ್ಟುಕೊಂಡು ಕೂಡ ನಿರ್ಭೀತವಾಗಿ ತನ್ನ ಗುಣಲಕ್ಷಣಗಳನ್ನು ಬರಹದಲ್ಲಿ, ಬದುಕಲ್ಲಿ, ನಿಲುವಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಗುಣ ಬಂತಲ್ಲ, ಅದು ಬಹಳ ಅಪರೂಪದ್ದು. ಏಕೆಂದರೆ ನಮ್ಮಲ್ಲಿ ಬಚ್ಚಿಡುವ ಗುಣ ಕಾಣುತ್ತೆ. ನಾನು ಬದುಕುತ್ತಿರುವ ಬಗೆಯನ್ನು ನಾನು ಸಮರ್ಥನೆ ಮಾಡಿಕೊಳ್ಳುವುದು ಸಾಧ್ಯವಿಲ್ಲವೆಂದು ಗೊತ್ತಿರುವುದರಿಂದಲೇ ಅದನ್ನು ಬಚ್ಚಿಡುವ ಗುಣ ಕಂಡು ಬರುತ್ತೆ. ಅದು ಲಂಕೇಶ್, ಆದರೆ ನೀವು ಹೇಳ್ತೀರಪ್ಪ, ನಾನು ಕುದುರೆ ರೇಸ್ಗೆ ಹೋಗ್ತೀನಿ, ನಂಗೆ ಸಂತೋಷ ಕೊಡುತ್ತೆ, ಇಸ್ಪೇಟ್ ಆಡ್ತೀನಿ, ಸಂತೋಷ ಕೊಡುತ್ತೆ, ಅದೇನು ತಪ್ಪಿಲ್ಲ ಅಂತ ಹೇಳುವ ಈ ನಿರ್ಭೀತಿ ಇದೆಯಲ್ಲ, ತನ್ನ ನಿಲುವುಗಳ, ತನ್ನ ಬದುಕುವ ಬಗೆಯ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಂಡು ಕೂಡ ಆ ಸಂಕೀರ್ಣತೆಯ ಫಲವಾಗಿಯೇ ಬರುವಂತಹ ಒಂದು ದಿಟ್ಟತನ ಮತ್ತು ಪ್ರಾಮಾಣಿಕತೆ ಇದೆಯಲ್ಲ, ಇದು ಬರವಣಿಗೆಯಲ್ಲಿ ಕಾಣಿಸ್ಕೊಳ್ತಕ್ಕಂಥ, ಭಾಷಣದಲ್ಲೂ ಕಾಣಿಸ್ಕೊಳ್ತಕ್ಕಂಥ, ಸಂಪಾದಕೀಯದಲ್ಲೂ ಕಾಣಿಸ್ಕೊಳ್ತಕ್ಕಂಥ ಗುಣ ಇದೆಯಲ್ಲ, ಇದು ಅಪರೂಪದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಕನ್ನಡ ಲೇಖಕರಲ್ಲೇ ಅಪರೂಪವಾದ ಗುಣ ಅದು. ಅದು ಸತತವಾದ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಾನೆ ಹೋಗುತ್ತೆ. ಈ ಆತ್ಮವಿಮರ್ಶೆ ಗದ್ಯದಲ್ಲಿ ಆಗುವುದಕ್ಕಿಂತ ಹೆಚ್ಚಾಗಿ ಕಥೆಯಲ್ಲೋ ಪದ್ಯದಲ್ಲೋ ಮತ್ತೊಂದು ಕಡೆನೂ ಆಗ್ತಾ ಇರುತ್ತೆ. ಅವರ ದಾಹ, ಕೃತಜ್ಞತೆ ಇಂಥ ಕಥೆಗಳನ್ನು ಓದಿದಾಗ ನಮಗೆ ಇದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಸಮಕಾಲೀನವಾದ ಚಳುವಳಿಗಳಲ್ಲಿ ಭಾಗವಹಿಸುತ್ತಲೂ, ಸಾಹಿತ್ಯಕವಾದ ಚಳುವಳಿಗಳು, ನವೋದಯನ ನೋಡಿದವರು, ತಹಶೀಲನ ನೋಡಿದವರು, ನವ್ಯದ ಜೊತೆಯಲ್ಲೇ ಇದ್ದವರು, ಅನಂತರ ಬಂದ ಬಂಡಾಯ ದಲಿತ ಚಳುವಳಿಗಳಿಂದ ದೂರ ಉಳಿದರೂ ಅವರ ಆಶಯಗಳನ್ನು ತಮ್ಮ ಬರವಣಿಗೆಯಲ್ಲಿ ಮತ್ತು ತಮ್ಮ ಪತ್ರಿಕೆಯಲ್ಲಿ ಪೋಷಿಸ್ತಾ ಹೋದರು. ಇದೆಲ್ಲದರಲ್ಲೂ ಕೂಡ ಯಾವುದು ಹುಸಿ, ಯಾವುದು ದಿಟ ಅಂತ ತನಗನ್ನಿಸುತ್ತೆ, ಅದನ್ನು ಎಂದೆಂದಿಗೂ ಬಿಟ್ಟುಕೊಡದ ಒಂದು ಗುಣ ಅದರಲ್ಲಿತ್ತು. ಕವಿತೆ ಹೀಗಿರಬೇಕು, ಹೀಗಿರಬಹುದು, ಕವಿತೆಯ ಬಗೆಗಳು ಬದಲಾಗ್ತಾ ಹೋಗಬಹುದು. ಅಲ್ಲದೆ ಅಷ್ಟೇ ಮುಖ್ಯವಾಗಿ ಸಾಮಾಜಿಕವಾದ ಚಲನವಲನ ಒಂದಿರುತ್ತಲ್ಲ, ಸಾಮಾಜಿಕವಾದ ಚಲನವಲನದ ಆರೋಗ್ಯವನ್ನು ಗಮನಿಸ್ತಾನೆ ಆರೋಗ್ಯದ ಜೊತೆಯಲ್ಲೇ ಮೂಡಿರ್ತಕ್ಕಂಥ ಅನಾರೋಗ್ಯವನ್ನು ಕೂಡ ಗಮನಿಸ್ತಕ್ಕಂಥ ಒಂದು ಗುಣ ಇದೆಯಲ್ಲ, ಇದು ಬಹಳ ದೊಡ್ಡದು. ಅಷ್ಟೇ ಮುಖ್ಯವಾಗಿ ಇದು ನಾನು ಒಂದು ಕ್ರಮದಲ್ಲಿ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಏನಂದರೆ, ಅವರ ಕಥೆಗಳ ಬಗ್ಗೆ ಮಾತಾಡ್ತಿರ್ತೀನೋ, ವಿಚಾರಗಳ ಬಗ್ಗೆ ಮಾತಾಡ್ತಿರ್ತೀನೋ, ಭಾವನೆಗಳ ಬಗ್ಗೆ ಮಾತಾಡ್ತಿರ್ತೀನೋ, ನನಗೆ ಮಸುಕಾಗುವಷ್ಟು ಮಟ್ಟಿಗೆ ಅವೆಲ್ಲ ಕೂಡ ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ ಅವರಲ್ಲಿ. ಅದ್ರ ಜೊತೆಯಲ್ಲೇ ಇರತಕ್ಕಂಥ ಇನ್ನೊಂದು ಗುಣ ಅಂದರೆ, ಶೋಷಿತ ಸಮುದಾಯದ ಬಗ್ಗೆ, ಅನ್ಯಾಯಕ್ಕೆ ಗುರಿಯಾದ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿಯಿಂದ, ಅನುಕಂಪದಿಂದ ಅರ್ಥ ಮಾಡಿಕೊಂಡು ಬರೆಯುತ್ತಲೇ ಅದು ವಿರೋಧಿಸ್ತಕ್ಕಂಥ ಇನ್ನೊಂದು ಶೋಷಕ ಸಮುದಾಯ ಅಂತ ಕರೀತಿರ್ತೀವಲ್ಲ, ಅದರಲ್ಲಿರಬಹುದಾದಂತಹ ತಲ್ಲಣಗಳನ್ನು ಮತ್ತು ಆತಂಕಗಳನ್ನು ಕೂಡ, ಅವರ ಅನಿಸಿಕೆಗಳನ್ನು ಕೂಡ ಗುರುತಿಸ್ತಕ್ಕಂಥ ಒಂದು ಗುಣ ಇದೆಯಲ್ಲ, ಇದು ಬಹಳ ಅಪರೂಪದ್ದಿದು. ಇದು ಉಲ್ಲಂಘನೆಯಂತಹ ಕಥೆಯಲ್ಲಿ ಕಾಣಿಸ್ಕೊಳ್ಳುತ್ತೆ, ದಾಳಿಯಂತಹ ಕಥೆಯಲ್ಲಿ ಕಾಣಿಸ್ಕೊಳ್ಳುತ್ತೆ,
ಗುಣಮುಖದಂತಹ ನಾಟಕದಲ್ಲಿ ಕಾಣಿಸ್ಕೊಳ್ಳುತ್ತೆ. ರೊಟ್ಟಿಯಂತಹ ಕತೆ ಎಷ್ಟಿದೆ ಅಂದರೆ ಪೊಲೀಸು, ಕಳ್ಳ, ಮುದುಕಿ, ಸಾಮಾನ್ಯ ಮನುಷ್ಯ, ಭಿಕ್ಷುಕ, ಎಲ್ಲ ಪಾತ್ರಗಳಿಗೂ ದೇ ಹ್ಯಾವ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ. ಎಲ್ಲರಿಗೂ ಅವರದೇ ಆದ ಒಂದು ಅನುಭವ ಲೋಕ ಮತ್ತು ದೃಷ್ಟಿಕೋನ, ಅವುಗಳ ಫಲವಾದಂತಹ ಒಂದು ಸಂಕೀರ್ಣವಾದ ಮಿಕ್ಸಿಂಗ್ ಇದೆಯಲ್ಲ, ಇದರ ಫಲವಾಗಿ ಯಾವುದು ಸರಿ ಯಾವುದು ತಪ್ಪು ಎಂದು ತೀರ್ಮಾನ ಕೊಡುವ ವಾದಗಾರಿಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಲಂಕೇಶ್ ಕಂಡುಕೊಂಡವರು ಕನ್ನಡದಲ್ಲಿ ಬಹಳ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಗುಣ ಅವರ ಗದ್ಯದಲ್ಲೂ ಬರ್ತಾ ಇತ್ತು, ಕತೆ, ಕಾದಂಬರಿ, ನಾಟಕಗಳಲ್ಲೂ ಕೂಡ ಕಾಣಿಸ್ಕೋತಾ ಇತ್ತು. ಇದು ಹೇಗೆ ಬಂತು ಮನುಷ್ಯನಿಗೆ? ಇದು ಒಳಗಡೆನೇ ಇದ್ದಂತಹ ಒಂದು ಅತೃಪ್ತ ಮನೋಭಾವ ಇದೆಯಲ್ಲ, ನಾನು ಏನಾಗಿದ್ದೇನೋ ಅದನ್ನು ಥ್ರೆಡ್ ಬೇರಾಗಿ ಅದರ ವಾಸ್ತವದಲ್ಲೇ ನೋಡುವ ಬೆಲೆ ಕಟ್ಟುವಂಥ ಒಂದು ಗುಣ ಅದು. ಅವರ ಮೊಟ್ಟ ಮೊದಲ ಕಥೆಗಳಲ್ಲಿ ಒಂದಾದ ನಿವೃತ್ತರು ಅಂತ ಕಥೆಗಳಲ್ಲೂ ಕೂಡ ಈ ಮನುಷ್ಯನ ಈ ಸಣ್ಣತನ, ಈ ಸಣ್ಣತನ ಮತ್ತು ದೊಡ್ಡತನಗಳೆರಡೂ ಒಬ್ಬನಲ್ಲೇ ಇರುತ್ತೆ ಅನ್ನೋ ಸತ್ಯವನ್ನು ಅವರು ಮನಗೊಂಡಿದ್ದರು. ಕುರುಡು ಕಾಂಚಾಣ ಅಂತ ಕಥೆಯಲ್ಲಿ ಅದೇ ಗಿಳಿಯ ಪಂಜರದಲ್ಲಿಲ್ಲ ಅಂತ ಒಂದು ನಾಟಕ ಆಯಿತು. ಸಿದ್ಧತೆ ಅಂತ ಕಥೆಯಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಅದು ಸಂಕೀರ್ಣ ಅಂತ ನಾವು ಕರಿತೀವಲ್ಲ, ಯಾವುದೋ ಒಂದು ಸಾಹಿತ್ಯ ಕೃತಿಯಲ್ಲೋ ಜೀವನದಲ್ಲೋ ವಿಚಾರದಲ್ಲೋ ಇರಲಿ, ಈ ಸಂಕೀರ್ಣತೆ ಬರುವುದೇನೆ ಸತ್ಯದ ಹಲವು ಮುಖಗಳನ್ನು ಕಂಡುಕೊಂಡಾಗ. ಈ ಹಲವು ಮುಖಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುವುದು ನೀನು ನ್ಯಾಯದ ಪರವಾಗಿ ಇರುತ್ತಲೇ ವಾದ ಮಾಡೋಕ್ಕೆ ಶುರು ಮಾಡದೇ ಇದ್ದಾಗ, ನೀನು ಭಾಷಣ ಪಟು ಆಗದೆ ಹೋದಾಗ, ನೀನು ವಾಗ್ಮಿ ಆಗದೆ ಹೋದಾಗ, ನೀನು ಪಕ್ಷಪಾತಿ ಆಗದೆ ಹೋದಾಗ. ಈ ಗುಣ ಲಂಕೇಶ್ ಅವರಿಗೆ ಯಾಕೆ ಬಂತು ಅನ್ನೋ ಪ್ರಶ್ನೆನ ಅನೇಕ ಸಲ ಕೇಳ್ಕೊಂಡಿದ್ದೀನಿ. ಅದು ಇಡೀ ಲೋಕದ ಒಂದು ಗಾಢವಾದ ಪರಿಚಯದಿಂದ ಅಂತ ನನಗನ್ಸುತ್ತೆ. ಸಾಹಿತ್ಯ ಲೋಕ ಇನ್ ಪರ್ಟಿಕ್ಯುಲರ್ ಅಷ್ಟೇ ಅಲ್ಲ, ಲೋಕದಲ್ಲಾಗ್ತಕ್ಕಂಥ ಹಲವು ಬದಲಾವಣೆಗಳು. ಯಾಕೆಂದರೆ ಅವ್ರಿಗಿದ್ದ ಕುತೂಹಲ ಯಾವ ಥರದ್ದಿತ್ತು ಅಂತಂದರೆ, ಒಬ್ಬ ಅಥ್ಲೀಟ್ ಅಥವಾ ಸ್ಟೀಫಿ ಗ್ರಾಫ್ ಥರ ಒಬ್ಬ ಟೆನ್ನಿಸ್ ಪ್ಲೇಯರ್ ಅಥವಾ ಒಂದು ಕುದುರೆ, ಯಾವುದೋ ದೇಶದ ಯಾವುದೋ ಒಬ್ಬ ಹೋರಾಟಗಾತಿ, ಆ ಟೀಕೆ ಟಿಪ್ಪಣಿಗಳ ವೈವಿಧ್ಯ ಇದೆಯಲ್ಲ, ಅದು ಕಲ್ಪಿಸ್ಕೊಳ್ಳೋಕ್ಕಾಗದಷ್ಟು ಸಂಕೀರ್ಣವಾದದ್ದು. ಅದು ಕನ್ನಡದ ಯಾವ ಲೇಖಕ ಕೂಡ, ನಾನು ಈ ಮಾತನ್ನ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಿರ್ತೀನಿ, ಯಾವ ಲೇಖಕ ಕೂಡ ಇಡೀ ಲೋಕದ ಹಲವು ವಿದ್ಯಮಾನಗಳ ಬಗ್ಗೆ ಏಕಕಾಲದಲ್ಲಿ ಆಸಕ್ತಿ ಹೊಂದಿದ್ದು, ಗೊರ್ಬಚೇವ್ ರಾಜಕೀಯದಿಂದ ಶುರು ಮಾಡಿಕೊಂಡು ಫುಕುವೋಕ ಥರದ ಚಿಂತಕನ ಬಗ್ಗೆ ಕೂಡ ಎಲ್ಲದರ ಬಗ್ಗೆಯೂ ನಿರಂತರವಾದ ಆಸಕ್ತಿಯನ್ನು ಹೊಂದಿದ್ದು, ಈ ತಿಳಿದುಕೊಳ್ಳುವ ಪ್ರಕ್ರಿಯೆಯನ್ನು ಸತತವಾಗಿ ಬದುಕಿನ ಕೊನೆಯ ಕ್ಷಣದವರೆಗೂ ಮುಂದುವರಿಸಿ, ಅದರಿಂದ ಕಲ್ತಾಗ್ಲೂ ಅಹಂಕಾರಕ್ಕೆ ದಾರಿ ಮಾಡಿಕೊಡದೆ ಕಲ್ತಿದ್ದೀನಿ ಅನ್ನೋ ಒಂದು ತಿಳುವಳಿಕೆಯನ್ನು, ಜೊತೆಗೇನೇನೆ ಇನ್ನೂ ಏನೋ ಕೊರತೆ ಇದೆಯಲ್ಲ ಅನ್ನೋ ಒಂದು ಆರ್ಥತೆಯನ್ನು ಕೂಡ ಉಳಿಸ್ಕೊಂಡಂಥ ಲೇಖಕ ಇದ್ದಾರಲ್ಲ. ಇದು ಏನಾಗುತ್ತೆ, ಇದು ಜೊತೆನೇ ಇಲ್ಲೊಂದೇ ಆಗುತ್ತೆ. ಸಮಾಜದ ಬಗ್ಗೆ ಯೋಚನೆ ಮಾಡೋದು ಸರಿ, ಜೀವನದ ಬಗ್ಗೆ ಯೋಚನೆ ಮಾಡೋದು ಸರಿ, ಅನ್ಯದ ಬಗ್ಗೆ ಯೋಚನೆ ಮಾಡೋದು ಸರಿ, ಅದು ನಿನ್ನ ಬಗ್ಗೆನೇ ಯೋಚನೆ ಮಾಡೋದು ಅಂದರೆ ಏನು? ರೋಗದ ಬಗ್ಗೆ, ಕಣ್ಣಿನ ಬಗ್ಗೆ, ಇನ್ನೇನೋ ಆಯಿತು, ಅಪಘಾತಕ್ಕೆ ಗುರಿಯಾದ ಮಗನ ಬಗ್ಗೆ, ಈ ಥರದ ಅಂತರಂಗ ಬಹಿರಂಗ ಎಲ್ಲವನ್ನು ಕೂಡ ಸಾಮಾಜಿಕವಾಗದ ಹಾಗೆ, ವಿಜೃಂಭಣೆಯಾಗದ ಹಾಗೆ ನಡೆಸ್ಕೊಂಬರೋದಿದೆಯಲ್ಲ, ನಾನು ಗೊತ್ತಿರೋದನ್ನು ಹೇಳೋದೇ ದೊಡ್ಡದು ಅನ್ನೋ ಥರ ಇಲ್ಲದೆ, ಆದರೂ ಕೂಡ ಹೇಗೆ ಹೇಳಬೇಕು? ಒಬ್ಬ ಲೇಖಕನಿಗಿರಬೇಕಾದಂಥ ಒಂದು ಮುಖ್ಯವಾದ ಗುಣ ಅಂದರೆ ಹಂಚಿಕೊಳ್ಳುವಿಕೆ ಅಂತ ಹೇಳ್ತಾರೆ. ಮಾಸ್ತಿಯವರು ತಮ್ಮ ಕಥೆಗಳ ಬಗ್ಗೆ ಹೇಳೋದು ಅದೇ, ನನ್ನದನ್ನು ನಿಮಗೆ ಹೇಳಬೇಕು ಅಂತ ಅನ್ನೋದು. ಈ ಹಂಚ್ಕೋಬೇಕು ಅನ್ನೋ ಗುಣ ಇಲ್ದಿದ್ರೆ, ಇಫ್ ಯು ಟೋಟಲಿ ಕ್ಲೋಸ್ಡ್ ಪರ್ಸನ್, ನೀನು ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ ಈ ಹಂಚ್ಕೊಳ್ಳೋ ಗುಣ ಇಲ್ಲದೆ ಏನು ಬರೆಯೋಕ್ಕೆ ಹೋಗಲ್ಲ ನೀನು. ಲಂಕಿ ಎಲ್ಲ ಹೇಗೆ ಹೇಳೋದಿದ್ನ? ಮೇಷ್ಟ್ರಾಗಿ ಹೇಳ್ಬೋದಾ? ಆಗಲಿಲ್ಲ. ಸಿನಿಮಾ ಮಾಡಿಬಿಟ್ಟು ಹೇಳ್ಬೋದಾ? ಆಗಲಿಲ್ಲ. ರಾಜಕೀಯ ಮಾಡಿ ಹೇಳ್ಬೋದಾ? ಆಗಲಿಲ್ಲ ಅಂದರೆ ಅದಷ್ಟೇ ಅಲ್ಲ ಅಂತಲೇ ಆಗಲಿಲ್ಲ ಅಂತ ಹೇಳ್ತಾ ಇಲ್ಲ. ಸಾಹಿತಿಯಾಗಿ ಹೇಳ್ಬೋದಾ? ಕಥೆಯಲ್ಲಿ ಹೇಳ್ಬೋದಾ? ಕವಿತೆಯಲ್ಲಿ ಹೇಳ್ಬೋದಾ? ನಾಟಕದಲ್ಲಿ ಹೇಳ್ಬೋದಾ? ಕಾದಂಬರಿಯಲ್ಲಿ ಹೇಳ್ಬೋದಾ? ಸಂಪಾದಕೀಯದಲ್ಲಿ ಹೇಳ್ಬೋದಾ? ವಿಮರ್ಶೆಯಲ್ಲಿ ಹೇಳ್ಬೋದಾ?
ಯಾವುದ್ರ ಮೂಲಕ ಹೇಳ್ಬೋದು? ತುಂಬ ಗಂಭೀರವಾದ, ಯಾರಿಗೂ ಅರ್ಥವಾಗದ ಕನ್ನಡದಲ್ಲಿ ಹೇಳ್ಬೋದಾ? ಅರ್ಥವಾಗುವಂಥ ಕನ್ನಡದಲ್ಲಿ ಹೇಳ್ಬೋದಾ? ಕನ್ನಡದ ಪ್ರತಿಯೊಬ್ಬ ಹುಡುಗನ, ಗೃಹಿಣಿಯ, ಆಟೋ ಚಾಲಕನ ಮನಸ್ಸನ್ನು ಹೊಕ್ಕುವಂಥ ಗದ್ಯದಲ್ಲಿ ಬರಿಬೋದಾ? ಹೀಗೆ ಕೇಳುಗನ ಬಗ್ಗೆ ಕನಿಕರ ಅನ್ನಲ್ಲ ನಾನು, ಅನುಕಂಪ ಮತ್ತು ಅವನು ನನ್ನವನಾಗಬೇಕು ಅನ್ನೋ ಹಂಬಲ ಇಟ್ಕೊಂಡು ಬರೆದಾಗ ಏನಾಗುತ್ತೆ ಅಂದರೆ, ಮಾತು ಅನ್ನೋದು ಹೃದಯದಿಂದ ಹೃದಯಕ್ಕೆ ಬಂದ ಸಂಗತಿ ಆಗುತ್ತೆ, ಕೇವಲ ಲೇಖನಕ್ಕೆ ಸೀಮಿತವಾಗೋದಿಲ್ಲ. ಹೀಗೆ ಮಾಡೋಕ್ಕೆ ಹೊರಟಾಗ ಏನಾಗುತ್ತೆ, ಲಂಕೇಶ್ ಅವರ ಬರವಣಿಗೆ ಬದಲಾಗ್ತಾ ಹೋಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದ್ಕೊಳ್ಳೋದೇನೋ ಅದು ಕಣ್ಣಿಗೆ ಕಾಣುತ್ತೆ. ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಸಂಕಲನದ ಮೊದಲ ಕಥೆಯಿಂದ ಶುರು ಮಾಡಿಕೊಂಡು ಮಂಜು ಕವಿದ ಸಂಜೆಯ ಕೊನೆಯ ಕಥೆಯವರೆಗೂ ಅಷ್ಟನ್ನು ಅನೇಕ ಸಲ ಓದಿದಾಗ ನನಗನ್ಸೋದು, ಎಲ್ಲ ಈ ಮನುಷ್ಯ ಇಲ್ಲಿ ಬರೆದ ಹಾಗೆ ಮುಂದೆ ಬರೀಲಿಲ್ವಲ್ಲ, ಮುಂದೆ ಬರೆದಾಗ ಇನ್ನೊಂದು ಕಡೆ ಬರೀಲಿಲ್ವಲ್ಲ. ಬದಲಾಗಿದ್ದು ವಿಚಾರ ಮಾತ್ರ ಅಲ್ಲ, ಬರವಣಿಗೆಯ ಬಗೆನೇ ಬದಲಾಗ್ತಾ ಹೋಯಿತು. ಕೆಲವರಲ್ಲಿ ಏನಾಗುತ್ತೆ, ಅನುಭವ ಬದಲಾಗಿರುತ್ತೆ, ಆಲೋಚನಾ ಕ್ರಮ ಬದಲಾಗಿರುತ್ತೆ, ಎಲ್ಲ ಇದೆ. ಕತೆ ಬರೆಯೋ ರೀತಿ ಮಾತ್ರ ಏನೂ ವ್ಯತ್ಯಾಸ ಆಗಿರೋದಿಲ್ಲ. ಅದೇ ಪ್ರತಿಮೆ, ಅದೇ ಸಂಕೇತ, ಅದೇ ಕಾವ್ಯಾತ್ಮಕವಾದ ಭಾಷೆ. ಸೊ ನೀನು ಕಟ್ಟಿಕೊಳ್ಳುವ ಕಂಟೆಂಟ್ ಮತ್ತು ಅದರ ಫಾರ್ಮ್ ನಡುವೆ ವ್ಯತ್ಯಾಸವೇ ಇಲ್ಲ ಅನ್ನೋ ಹಾಗೆ ಅವ್ರು ಹೇಳ್ತಾರೆ. 15 ವರ್ಷಗಳ ಹಿಂದೆ ನಾನು ಕಲ್ಲು ಕರಗುವ ಸಮಯದ ಕಥೆಗಳನ್ನು ಬರೆಯೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಆದರೆ ಆಗ ಬರೆದಿರ್ತಕ್ಕಂಥ ಕಥೆಗಳನ್ನು ಈಗ ಬರೆಯೋದಕ್ಕಾಗೋದಿಲ್ಲ. ನನ್ನ ಬದುಕಿನ ಪ್ರತಿಯೊಂದು ಹಂತವೂ, ಅನುಭವ ಲೋಕದ ಬೆಳವಣಿಗೆಯ ಪ್ರತಿಯೊಂದು ಕ್ಷಣವೂ ಹೊಸ ಬಗೆಯಲ್ಲಿ ಬರೆಯುವಂಥ ಪ್ರೇರಣೆಯನ್ನು ನನ್ನಲ್ಲಿ ಉಂಟು ಮಾಡುತ್ತೆ ಅಂತ ಅನ್ನೋದು. ನಾನು ಅವರ ಮೊಟ್ಟ ಮೊದಲ ನಾಟಕಗಳಲ್ಲಿ ಒಂದಾದಂಥ ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ನನ್ನ ತಂಗಿಗೊಂದು ಗಂಡು ಕೊಡಿ, ಮೃಗಗಳಿಗಂಜಿದೊಡೆಂತಯ್ಯ, ಅದೇನೇ ಆಮೇಲೆ ತೆರೆಗಳು ಆಯಿತು. ನಾಟಕಗಳಿಂದ ಶುರು ಮಾಡಿಕೊಂಡು ಸಿದ್ಧತೆ ಕುರುಡು ಕಾಂಚನಗಳ ಹಾದಿಯಲ್ಲಿ ನಡೆದು ಪ್ರಾಯಶಃ ಕನ್ನಡದ ಅತ್ಯುತ್ತಮ ನಾಟಕಗಳಲ್ಲಿ ಎರಡೋ ಹೇಳಿದ್ರೆ ಒಂದನ್ನು ಹೇಳ್ತೀನಿ, ಸಂಕ್ರಾಂತಿ ಕೂಡ ಚರಿತ್ರೆಯನ್ನು ನೋಡುವ ಬಗೆ ಹೇಗೆ, ಚರಿತ್ರೆಯಲ್ಲಿ ನನ್ನ ಕಾಲವನ್ನು ಕಂಡುಕೊಳ್ಳುವ ಬಗೆ ಹೇಗೆ, ಎಂಥ ದೊಡ್ಡ ಮನುಷ್ಯನಲ್ಲೂ ಪರಸ್ಪರ ವಿರೋಧ ಯಾವ ಥರದ್ದಿರುತ್ತೆ ಅನ್ನೋದನ್ನು ಬಸವಣ್ಣ, ಬಿಜ್ಜಳ, ರುದ್ರ, ಉಷಾ, ಕೆಂಚ, ಈ 10 ಹಲವು ಪಾತ್ರಗಳ ಮೂಲಕ, ಅವುಗಳ ಮುಖಾಮುಖಿಯ ಮೂಲಕ ಯಾರ ಪರವಾಗಿಯೂ ಇಲ್ಲದೆ ಎಲ್ಲರ ಪರವಾಗಿಯೂ ಇರತಕ್ಕಂಥ ಒಂದು ಗುಣವನ್ನು ಅವರು ತೋರಿಸಿದ್ರು. ಚರಿತ್ರೆ ಇಟ್ಕೊಂಡು ಬರೆದಾಗಲೂ ಅಷ್ಟೇ, ದಾಳಿಯಂಥ ಕಥೆಯಲ್ಲಿ ಚರಿತ್ರೆ ಬಂದಾಗಲೂ ಅಷ್ಟೇ, ಮತ್ತೊಂದು ಕಡೆ ಸಮಕಾಲೀನ ಸಮಾಜ ಬಂದಾಗಲೂ ಅಷ್ಟೇ, ಯಾವುದೇ ಬಂದಾಗಲೂ ಅಷ್ಟೇ. ಇದು ಬರೆಯುವ ಬಗೆಯಲ್ಲೇ ಬದಲಾವಣೆ ಆಗಿರುತ್ತೆ. ಗುಣಮುಖ ಬಂದಾಗ ಅದು ಮತ್ತೊಂಥರ ಆಯಿತು. ಬಿರುಕು ಕಾದಂಬರಿಯ ಸ್ವಯಂ ಕೇಂದ್ರಿತತೆಗೂ, ಮುಸ್ಸಂಜೆ ಕಥಾಪ್ರಸಂಗದಲ್ಲಿ ಕಟ್ಕೊಡ್ತಕ್ಕಂಥ ಲೋಕಕ್ಕೂ ನೋಡಿ, ಹಳ್ಳಿ ಅಂತಂದರೆ ಒಂದು ಮುಗ್ಧವಾದ ಸಂಗತಿ, ಪೇಟೆ ಅಂತಂದರೆ ತುಂಬ ಮೋಸ ಮಾಡುವ ಸಂಗತಿ ಅಂತ ಚಿತ್ರಿಸ್ತಕ್ಕಂಥ ಈ ಒಂದು ಡೈಕಾಟಮಿ ಕ್ರಿಯೇಟ್ ಮಾಡೋದೇ ಬಹುಪಾಲು ಲೇಖಕರ ಗುಣವಾಗಿರಬೇಕಾದಾಗ, ಅವರು ಎಲ್ಲ ಮುಸ್ಸಂಜೆ ಕಥಾಪ್ರಸಂಗ ಓದ್ರಪ್ಪ, ಇಲ್ಲಿ ಕೂಡ ಎಲ್ಲ ಥರದ ಜನನೂ ಇದ್ದಾರೆ, ಎಲ್ಲ ಥರದ ಪೈಪೋಟಿನೂ ಇದ್ದಾರೆ. ಸಣ್ಣ ವೀರಪ್ಪನೂ ಇದ್ದಾನೆ ಇಲ್ಲಿ, ಆಣೆ ಬಡ್ಡಿ ರಂಗವನೂ ಇದ್ದಾಳೆ, ಬಡ್ಡಿನೂ ಕೊಡ್ತಾಳೆ, ಹೃದಯನೂ ಕೊಡ್ತಾಳೆ ಅವಳು ಬೇಕಾದರೆ, ಆ ಥರದ ರಂಗಮ್ಮ ಇದ್ದಾಳೆ. ಉಮಾಪತಿ ಸ್ಕಾಲರ್ಶಿಪ್ ಯಾತ್ರೆ, ಮಾರಲಾಗದ ನೆಲ, ತೇಜಸ್ವಿ ಮತ್ತು ಲಂಕೇಶ್ ಗ್ರಾಮ ಜೀವನವನ್ನು ಅಪಾರವಾಗಿ ಪ್ರೀತಿಸುತ್ತಲೇ ಅದನ್ನು ಆದರ್ಶೀಕೃತ ಮಾಡದೆ, ಸೆಂಟಿಮೆಂಟಲೈಸ್ ಮಾಡದೆ, ಅದರ ವಾಸ್ತವಗಳನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಅಂದ್ಕೊಂಡಿದ್ದೀನಿ. ಕುವೆಂಪುರು ಇದೇ ಬಗೆಯ ಬರವಣಿಗೆ ಭಾಳ ಹಿಂದೆಯೇ ಬೇರೆ ರೀತಿಯಲ್ಲಿ ಬರೆದ್ರು ಅನ್ನೋ ಮಾತು ಬೇರೆ. ಅದು ಸಮಕಾಲೀನ ಕರ್ನಾಟಕದ ಹಳ್ಳಿಗಳಿದೆಯಲ್ಲ, ಅದನ್ನು ಇವರಿಬ್ಬರು ಲೇಖಕರು ಹಿಡಿದ ಬಗೆ ಇದೆಯಲ್ಲ, ಅದು ಅನ್ಯಾದೃಶವಾದ್ದು ಮತ್ತು ಅಪಾರವಾದದ್ದು. ಇವತ್ತಿಗೂ ಕೂಡ ನಮಗೆ ಆ ಸಿನಿಮಾದಲ್ಲೂ ಕೂಡ ಅಷ್ಟೇ. ಮೊದಲ ಸಿನಿಮಾ ಪಲ್ಲವಿ ಹೇಳೋಕ್ಕೆ ಬಯಸಂಥ ಹುಡುಕಿದಂಥ ಜೀವನ ಕ್ರಮಕ್ಕೂ, ಎಲ್ಲಿಂದಲೋ ಬಂದವರು ಕಟ್ಕೊಟ್ಟಂಥ ಒಂದು ಬದುಕಿನ ಕ್ರಮಕ್ಕೂ ಎಷ್ಟೊಂದು ಅಂತರ ಇದೆ ನೋಡಿ. ಹಾಗೆಯೇ ಅವರು ಹೆಣ್ಣನ್ನು ನೋಡುವ ರೀತಿಯಲ್ಲಿ ಆದ ಬದಲಾವಣೆಗಳ ದಾಖಲಾತಿಯೇ ಒಂದು ಅಪರೂಪದ್ದಿರ್ಬೋದು. ನೀವು ಮೊದಲ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಚಿತ್ರಿತವಾದಂಥ ಸ್ತ್ರೀ ಪಾತ್ರಗಳನ್ನ ನೋಡಿಬಿಟ್ಟು ಕಲ್ಲು ಕರಗುವ ಸಮಯದ ಹಲವು ಸ್ತ್ರೀ ಪಾತ್ರಗಳನ್ನು ನೋಡಿದ್ರೆ, ಅವು ಆದರ್ಶೀಕೃತವಾಗದ ಆದರೂ ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಸ್ತ್ರೀ ಪಾತ್ರಗಳನ್ನು ನೋಡಿದ್ರೆ
ಆಣೆಬಡ್ಡಿ ರಂಗವಾಗಬಹುದು, ಕಲ್ಲು ಕರಗುವ ಸಮಯದ ಕಥೆಯ ನಾಯಕಿಯಾಗಿರಬಹುದು, ಅಥವಾ ಒಂದು ಸೋಷಿಯಲ್ ಫೆನಾಮಿನಾ ನೋಡಬೇಕಾದ್ರೆ ಮುಟ್ಟಿಸಿಕೊಂಡವನು ಕತೆ ಹೇಳ್ತಕ್ಕಂಥ ಸತ್ಯಗಳಿದೆ, ಸಹಪಾಠಿ ಹೇಳ್ತಕ್ಕಂಥ ಸತ್ಯಗಳಿದೆ. ಒಂದೊಂದು ಕಥೆಯೂ ಒಂದು ಕಾದಂಬರಿ ಎನ್ನುವಷ್ಟು ತೀವ್ರವಾದಂತಹ ಸಮಕಾಲೀನವಾದದ್ದನ್ನು ತನ್ನ ಕಾಲದನ್ನು ಹಿಡಿತಕ್ಕಂಥ ಪ್ರಯತ್ನ ಲಂಕೇಶ್ ಮಾಡಿದ್ರಲ್ಲ ಅದು. ಅಥವಾ ನಾನು ಅವರ ಕವಿತೆಗಳ ಪ್ರಿಯ ಒಂದು ರೀತಿಯಲ್ಲಿ. ಯಾಕೆಂದರೆ ನಾವು ಸ್ಟೂಡೆಂಟ್ಸ್ ಆದಾಗ ಅವರ ಬಿಚ್ಚು ಸಂಕಲನದ ಹಲವು ಕವಿತೆಗಳನ್ನು ಮತ್ತೆ 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 ಓದಿದವನು ನಾನು. ಕೊನೆಯವರೆಗೂ ಪತ್ರಿಕೋದ್ಯಮದಲ್ಲಿ ಅತ್ಯಂತ ತೀವ್ರವಾಗಿ ತೊಡಗಿಕೊಂಡಾಗಲೂ ಅವರು ಪದ್ಯ ಬರಿಬೇಕು ಅಂದರೆ ತಾನು ಪದ್ಯ ಬರಿತಕ್ಕಂಥ ಒಂದು ರೀತಿ ಇದೆ, ಪದ್ಯಕ್ಕೆ ತನ್ನದೇ ಆದ ಒಂದು ಆಕೃತಿ ಇದೆ, ಒಂದು ಅಭಿವ್ಯಕ್ತಿ ವಿಧಾನ ಇದನ್ನು ಮರಿತಿರಲಿಲ್ಲ. ಅವರು ಲಂಕೇಶ್ ಪತ್ರಿಕೆಯಲ್ಲಿಯೇ ಪ್ರಕಟವಾದಂತಹ ಅನಾಕರೀನಿನ ಮೇಲಿನ ಪದ್ಯಗಳನ್ನು ಓದಿದಾಗ ಈ ಸತ್ಯ ಗೋಚರವಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಮಾಡದೆ ಒಬ್ಬ ಮನುಷ್ಯ ಕೇವಲ ಪತ್ರಿಕೋದ್ಯಮಿಯಾಗಿ ಲಂಕೇಶ್ ಪತ್ರಿಕೆ ಅಂತ ಪತ್ರಿಕೆಯನ್ನು ತಂದು ಟೀಕೆ ಟಿಪ್ಪಣಿಗಳು ಅನ್ನೋ ಪುಸ್ತಕದ 3 ವಾಲ್ಯೂಮ್ ಅಷ್ಟೇ ಬರೆದಿದ್ರು ಕೂಡ ಅವರು ಕನ್ನಡದ ಭಾಳ ಮುಖ್ಯ ಲೇಖಕರಾಗ್ತಿದ್ರು ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟರ ಮಟ್ಟಿಗೆ. ಯಾಕೆಂದರೆ ಟೀಕೆ ಟಿಪ್ಪಣಿ ಕೊಡುವಂತಹ ತಿಳುವಳಿಕೆ ಇದೆಯಲ್ಲ, ಆ ತಿಳುವಳಿಕೆ ಕಾರಂತರ, ಕುವೆಂಪು ಅವರ ಪುಸ್ತಕಗಳ ತಿಳುವಳಿಕೆಯ ಬಗೆಗಿಂತ ತುಂಬ ಭಿನ್ನವಾದ. ಯಾಕೆಂದರೆ ಅದು ಸಮಕಾಲೀನವಾದ ಎದೆ ಬಡಿತವನ್ನು, ಎದೆ ಮಿಡಿತವನ್ನು ಹಿಡ್ಕೊಂಡು ಇದು ಇಂದು ಮುಖ್ಯ, ಎಂದೆಂದೂ ಮುಖ್ಯ, ಯಾಕೆ ಮುಖ್ಯ ಮತ್ತು ಹೇಗೆ ಮುಖ್ಯ, ಇದಕ್ಕಿಂತ ಭಿನ್ನವಾದ ಅದು ಕೂಡ ಹೇಗೆ ಮುಖ್ಯ ಅಂತ ಹೇಳ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿಯಾದವನು ಕಾಲೇಜು ಓದ್ತಕ್ಕಂಥ ಅವು ಯಾರನ್ನ ಗಮನದಲ್ಲಿಟ್ಕೊಂಡು ಅಂಥ ಜಾಣೆಯರ ಬಗ್ಗೆ ಅವ್ರ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತಲ್ಲ, ಅವರೆಲ್ಲರೂ ಓದಬೇಕಂತ ಬರವಣಿಗೆ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಅಲ್ಲಿ ಲೋಕವಿಮರ್ಶೆ ಇರ್ತಾಯಿತ್ತು, ಆತ್ಮವಿಮರ್ಶೆ ಇರ್ತಾಯಿತ್ತು, ಅನ್ಯ ವಿಮರ್ಶೆ ಇರ್ತಾಯಿತ್ತು, ಸ್ವಜನ ವಿಮರ್ಶೆ ಇರ್ತಾಯಿತ್ತು, ಮಿತ್ರ ವಿಮರ್ಶೆ ಇರ್ತಾಯಿತ್ತು. ಯಾರ ಬಗ್ಗೆ ಬರೆಯಬೇಕಾದರೂ ಅನ್ನಿಸಿದ್ದನ್ನು ಬರೀತಾ ಇದ್ದರು. ಎಷ್ಟೋ ಸಲ ಬರೆದದ್ದು ತಪ್ಪಿರಬಹುದು, ಆ ತಪ್ಪಿನ ಬಗ್ಗೆ ನಾನು ಮಾತಾಡ್ತಿಲ್ಲ, ಆದರೆ ಬರೆದದ್ದು ಹುಸಿಯಾಗಿರ್ತಿರಲಿಲ್ಲ. ಆ ಬರೆಯುವ ಧಾಟಿಯಲ್ಲಿ ಆಕ್ರಮಣಶೀಲತೆ ಇರಬಹುದು, ಹರಿತ ಇರಬಹುದು, ಅದು ತಪ್ಪಾಗಿರ್ತಿರಲಿಲ್ಲ. ಈ ಒಂದು ಗುಣ ಇದೆಯಲ್ಲ, ಈ ತಪ್ಪು ಬರವಣಿಗೆಯ ತಪ್ಪು ಸರಿಗಳು, ಬರವಣಿಗೆಯ ಪ್ರಾಮಾಣಿಕತೆ, ಇವುಗಳ ನಡುವೆ ಒಂದು ದೊಡ್ಡ ಅಂತರ ಇದೆ ಅಂತ ಕಂಡು ಇವೆರಡೂ ಇರೋದಕ್ಕೆ ಸಾಧ್ಯ ಇದೆ ಅಂತ ನಾನು ನಂಬಿರೋನು ಪತ್ರಿಕೆಯಲ್ಲಿ ಬರೀತಿದ್ದಾಗ. ಹಾಗೆಯೇ ಇನ್ನೂ ಒಂದು ನನಗೆ ಅಷ್ಟೇ ಮುಖ್ಯವಾದ್ದು ಅಂತಂದರೆ ಧರ್ಮ ಮತ್ತು ಅನುಭವ ಇವೆರಡನ್ನೂ ಕೂಡ ಗಾವುದ ದೂರ ಇಟ್ಟವರು ಲಂಕೇಶ್. ಆದರೆ ಸಾಹಿತ್ಯದಲ್ಲೋ ಕಾವ್ಯದಲ್ಲೋ ಅವುಗಳನ್ನು ಕಂಡುಕೊಳ್ಳಬಹುದಾದ ಸಾಧ್ಯತೆಗಳನ್ನು ಲೋಕ ಸಾಹಿತ್ಯದಿಂದ ಒಳಗೊಂಡವರು. ಅವರು ಕಿಂಗ್ಲಿಯರ್ ಬಗ್ಗೆ, ಈಡಿಪಸ್ ಬಗ್ಗೆ, ಹೆಮಿಂಗ್ವೇ ಬಗ್ಗೆ, ಫಾಕ್ನರ್ ಬಗ್ಗೆ, ಟಾಲ್ಸ್ಟಾಯ್ ಬಗ್ಗೆ ಬರೀಬೇಕಾದ್ರೆ ಎಲ್ಲ ನಾವು ಅನುಭವ ಅಂತ ಅಂತೀವಲ್ಲ, ಅದು ದೇವರನ್ನು ನಂಬುವುದು ಈ ಮನುಷ್ಯನಲ್ಲೂ ಕಾಣುತ್ತಲ್ಲ. ಅದು ಯಾವ ಥರದ್ದು ಸೆಕ್ಯುಲರ್ ಮಿಸ್ಟಿಸಿಸಮ್ ಅಂತ ಒಂದು ಅನ್ಬಹುದು. ಅದು ಯಾವ ರೀತಿಯ ಮಿಸ್ಟಿಸಿಸಮ್ ಆಗಿರಬಹುದು ಅನ್ನೋದು ಲಂಕೇಶ್ ಈ ಥರ ಹುಡುಕಾಟ ಇದೆಯಲ್ಲ, ಅದು ನನ್ನ ಕಾಲದವರಿಗೆ, ನನ್ನಂಥ ತಿಳುವಳಿಕೆ ಇದ್ದು ನಾಸ್ತಿಕ ನೆಲೆಯಲ್ಲಿ ಹೊರಡಬೇಕು ಅಂತ ಅಂದ್ಕೊಳ್ಳೋರಿಗೆ ಬಹಳ ಮುಖ್ಯವಾದ್ದು ಅಂತ. ಅದು ಹಾಗಂದ ತಕ್ಷಣ ಧಾರ್ಮಿಕ ಸಂಸ್ಥೆಗಳ ಒಂದು ಲೇಖನ ಟೀಕೆ ಟಿಪ್ಪಣಿಯನ್ನು ಬರೀತಾ ಇರೋರು, ಭಜನೆ ಮನೆ, ಗರಡಿ ಮನೆ 2 ಹಳ್ಳಿಯ ಆರೋಗ್ಯವನ್ನು ಕಾಪಾಡುವ ಕೇಂದ್ರಗಳಾಗಿರ್ತಾ ಇದ್ವು. ಅವುಗಳ ಜಾಗದಲ್ಲಿ ಇವಾಗ ಬಾರು, ರೆಸ್ಟೋರೆಂಟು, ಹೋಟೆಲ್ಗಳು ಬಂದು ಕೂತ್ಕೊಂಡಿದೆ. ಈ ತಿಳುವಳಿಕೆಯ ಹಿಂದೆ ಇರತಕ್ಕಂಥ ಸಂಕೀರ್ಣತೆ ನನಗೆ ಬಹಳ ಇಷ್ಟವಾಗಿರುತ್ತೆ. ಒಂದು ಗ್ರಾಮ ಜೀವನದಲ್ಲಿ ಒಂದು ಕೌದಿ ಮಾಡ್ತಕ್ಕಂಥ ಕೆಲಸ ಏನು, ಭಜನೆ ಮನೆ ಮಾಡ್ತಕ್ಕಂಥ ಕೆಲಸ ಏನು, ಇದ್ರ ನಡುವೆ ಇರ್ತಕ್ಕಂಥ ಹುಡುಗಿಯರ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ. ಸುಮ್ಮನೆ ಕಳೆದ ದಿನ ಅಂತ ಒಂದು ಲೇಖನ ಬರುತ್ತೆ, ಒಬ್ಬ ಹುಡುಗಿ ಸೈಕಲ್ ಕಲ್ತಿದ್ದು ಅನ್ನೋ ಲೇಖನ ಬರುತ್ತೆ. ಯಾವ ಕತೆ ತಲೆ ಮೇಲೆ ಹೊಡೆದಂಥ ಲೇಖನ ಅದು. ಇಂಥ ಒಬ್ಬ ಲೇಖಕನ ಬಗ್ಗೆ ಅವರು ಹೋದ ನಂತರ ಮತ್ತು ಅವರು ಇದ್ದಾಗಲೂ ಕೂಡ ಏನಾಗುತ್ತೆ, ಒಬ್ಬ ಲೇಖಕನ ನಾವು ಹೇಗೆ ನೋಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ನಮ್ಮ ಸಮುದಾಯ ಕೊಟ್ಕೊಳ್ತಕ್ಕಂಥ ಉತ್ತರಗಳು ವ್ಯಕ್ತಿತ್ವವನ್ನು ಅತಿರಂಜಿಸಿ ಬರವಣಿಗೆಯನ್ನು ಹಿಂದೆ ಇಡ್ತಕ್ಕಂಥ ಗುಣ ಮಾಡಿಬಿಟ್ರೆ
ಬರವಣಿಗೆಯನ್ನು ಪಕ್ಕಕ್ಕೆ ಸರಿಸ್ತಕ್ಕಂಥ ಕೆಲಸ ಮಾಡಿಬಿಟ್ರೆ, ನಾವು ಲಂಕೇಶ್ ಬಗ್ಗೆ ನೋಡಿ ಕಳೆದ ಒಂದು 20 ಅವ್ರು ಹೋದ್ಮೇಲೆ ಒಂದು 10-15 ಪುಸ್ತಕ ಬಂದಿರಬಹುದು. ಆ ಪುಸ್ತಕಗಳೆಲ್ಲ ಅವರ ವ್ಯಕ್ತಿತ್ವದ ಓರೆಕೋರೆಗಳ ಬಗ್ಗೆ, ಗುಣಗಳ ಬಗ್ಗೆ, ಹರಟೆ ಬಗ್ಗೆ, ಮತ್ತೊಂದರ ಬಗ್ಗೆ ಬಂದಿರುತ್ತೆ ಹೊರತು ಅವರ ಬರವಣಿಗೆ ಬಗ್ಗೆ ಯಾಕೆ ಬಂದಿಲ್ಲ? ಅವರ ಬರವಣಿಗೆಯ ಸಾಮಾಜಿಕ ನೆಲೆಗಳ ಬಗ್ಗೆ ಯಾಕೆ ಬಂದಿಲ್ಲ? ಅವ್ರು ಏನು ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಮಾಡೋಕ್ಕಾಗದಿದ್ದರೆ ಯಾಕಾಗಲಿಲ್ಲ, ಆದರೆ ಯಾಕಾಯಿತು, ಏನಾಗಿದೆ ಅವರ ಒಂದು ಪೀಳಿಗೆ, ಹೊಸ ಪೀಳಿಗೆ ಕಳೆದುಕೊಂಡಂಥ ದಿಟ್ಟತನ ಮತ್ತು ಧೈರ್ಯ ಯಾವ ಬಗೆಯದು? ಇಂದು ಮಧ್ಯವಯಸ್ಕರಾಗಿರುವ ಲಂಕೇಶ್ ಪತ್ರಿಕೆ ಓದಿ ಬೆಳೆದವರಲ್ಲಿ ಈಗ ಎಷ್ಟೋ ಜನಕ್ಕೆ 70 ವರ್ಷ ಆಗಿದೆ, ಎಷ್ಟೋ ಜನಕ್ಕೆ 60 ಆಗಿದೆ, 50 ಆಗಿದೆ, 40 ಆಗಿದೆ, ಅವರೆಲ್ಲ ನಾನು ಬಲ್ಲವರೇ. ಅವರಲ್ಲಿ ಅದು ಮೂಡಿಸಿದ ಎಚ್ಚರ ಅವರ ಸ್ವಾರ್ಥವನ್ನೋ ದುಷ್ಟತನವನ್ನೋ ಕಮ್ಮಿ ಮಾಡದೇ ಇರಬಹುದು, ಆದರೆ ಅದರ ಜೊತೆಗೆ ಒಂದು ತಿಳುವಳಿಕೆಯನ್ನು, ಒಂದು ಪ್ರಶ್ನಿಸುವ ಶಕ್ತಿಯನ್ನು ಕೂಡ ಕೊಡ್ತಲ್ಲ, ಅದು ಏನು ಮಾಡ್ತು? ನಾವು ಯಾವಾಗ ಒಬ್ಬ ಲೇಖಕನನ್ನು ಸ್ವಲ್ಪ ಯೋಚನೆ ಮಾಡದೆ ಅವನ ಬಗ್ಗೆ, ಅವನ ಬರವಣಿಗೆ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ? ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರಬೇಕು. ಈ ದೃಷ್ಟಿಯಲ್ಲಿ ನೋಡಿದಾಗ ಲಂಕೇಶ್ ಅಂಥವರನ್ನು ಅವರ ಸಾಹಿತ್ಯದಲ್ಲಿ, ಅವರ ವೈಚಾರಿಕತೆಯಲ್ಲಿ, ಅವರು ಕಟ್ಟಿಕೊಟ್ಟಂತಹ ನಿಜಕ್ಕೂ ಆಧುನಿಕವಾದಂತಹ ಜೀವನ ಮೌಲ್ಯಗಳಲ್ಲಿ ಕಂಡುಕೊಳ್ಳುವ ಬಗೆಯನ್ನು ಸಮುದಾಯಗಳು ತಾವು ಬೆಳೆಸ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಕೃತಿ ಎಷ್ಟೇ ದೊಡ್ಡದಾಗಿರಲಿ, ಕೃತಿಯನ್ನು ಒಳಗೊಳ್ಳುವ ಸಮುದಾಯದ ಆರೋಗ್ಯವೇ ಕಲುಷಿತವಾಗ್ತಾ ಹೋದರೆ ಆಗ ಒಂದು ಅಪಾಯದ ಕಾಲ ಅಂತ ಅನಿಸುತ್ತೆ. ಇದು ಲಂಕೇಶ್ ಅವರು ಸಾಹಿತ್ಯ ವಿಮರ್ಶೆ ಅಂತ ಅವ್ರು ತುಂಬ ಕಮ್ಮಿ ಬರೆದಂಥ ಬಗೆಯಲ್ಲೂ ಕೂಡ ತೋರಿಸ್ತಾ ಇದ್ರು. ಅವರು ಪತ್ರಿಕೆಯಲ್ಲಿ ಬರೀತಿದ್ದಂಥ ಪುಸ್ತಕ ವಿಮರ್ಶೆಗಳಿರಲಿ, ಅದೊಂದು ಕಾಲದ್ದು. ಆದರೆ ಅವರ ಪ್ರಸ್ತುತ ಮತ್ತು ಕಂಡ ಹಾಗೆ ಅಂತ 2 ವಿಮರ್ಶಾ ಸಂಕಲನಗಳಿದೆ. ಒಂದು ಲೇಖನ ನನ್ನ ಮನಸ್ಸಲ್ಲಿ ಇವತ್ತು ಕೂಡ ಉಳ್ಕೊಂಡಿದೆ. ನವ್ಯ ಚಳುವಳಿಯ ಶಿಖರ ದಿನಗಳು, ಅದು ರಮ್ಯ ಪ್ರಜ್ಞೆಯ ಶಿಖರ ಕುವೆಂಪು ಅಂತ ಬರೆದ್ರು ಅವರು. ಬಟ್ ಅಲ್ಲಿ ರಮ್ಯ ಪ್ರಜ್ಞೆ ಅನ್ನೋದನ್ನು ಡಿಫೈನ್ ಮಾಡೋ ರೀತಿಯೇ ಬೇರೆಯಾಗಿತ್ತು. ಆ ರಮ್ಯ ಪ್ರಜ್ಞೆ ಅಂದರೆ ಏನು? ಕುವೆಂಪು ಯಾಕೆ ಗ್ರೇಟ್ ರೈಟರ್ ಆಗ್ತಾರೆ, ಆದರೂ ಆ ಬರವಣಿಗೆಯಲ್ಲಿ ಮಿತಿಗಳನ್ನು ಕಂಡುಕೊಳ್ಳೋ ಸಾಧ್ಯತೆ ಹೇಗಿದೆ? ಅದನ್ನು ಬರೀತಿದ್ದಂಥ ಲಂಕೇಶ್ಗೇನೆ ತೇಜಸ್ವಿಯವರು ಅಣ್ಣನ ನೆನಪು ಅಂತ ಕುವೆಂಪು ಅವರ ಜೀವನ ಚಿತ್ರದಂಥ ಒಂದು ಬರವಣಿಗೆಯನ್ನು ಬರೆದಾಗ, ಅದರಲ್ಲಿ ಅವರು ನವ್ಯ ಸಾಹಿತ್ಯವನ್ನು ಡಿಸ್ಮಿಸ್ ಮಾಡ್ದಂಗೆ ಬರೆದಾಗ, ಇಲ್ಲ ಇಷ್ಟೆಲ್ಲ ನವ್ಯ ಜೊತೆಯಲ್ಲಿ ಇದ್ದು ಇಷ್ಟೆಲ್ಲ ಬರೆದೋನು ಅದನ್ನು ಏಕದಮ್ ಪೂರ್ತಿ ನಿರಾಕರಣೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸೋಕ್ಕೂ ಅವರಿಗೆ ಸಾಧ್ಯವಾಯಿತು. ಅದರಿಂದನೇ ಪ್ರಾಯಶಃ ಲಂಕೇಶ್ ಅವರು ಶತ್ರುಗಳನ್ನು ಕಟ್ಕೊಂಡಷ್ಟು ಮಿತ್ರರನ್ನು ಕಟ್ಕೊಂಡಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಟೀಕೆ ಇಷ್ಟ ಆಗಲ್ಲ, ಮನುಷ್ಯನಿಗೆ ಹೊಗಳಿಕೆ ಇಷ್ಟ ಆಗುತ್ತೆ. ಹುಸಿಯಾದ ಹೊಗಳಿಕೆಗಳನ್ನು ಕೊಡದೇ ಇರತಕ್ಕಂಥವ್ರು ದೂರ ಆಗ್ತಾರೆ. ಲಂಕೇಶ್ ಪಡೆದುಕೊಂಡಂತಹ ಮಿತ್ರರು ಅತಿ ಸಮೀಪವಿದ್ದಂತಹ ಗೆಳೆಯರ ಬಳಗ ಒಂದಿರ್ತದೆ. ಆ ಗೆಳೆಯರ ಬಳಗದಿಂದ ಆಚೆಗಿದ್ದಂತಹ ಅವರಿಂದ ಏನೇನನ್ನು ತಿಳ್ಕೊಂಡವ್ರ ಬಳಗ ಇನ್ನೊಂದಿರುತ್ತೆ. ಆದರೆ ಅವರನ್ನು ಕುರಿತಂತಹ ಆಲೋಚನೆಯ, ಅವರನ್ನು ಒಳಗೆ ತೆಗೆದುಕೊಳ್ಳುವ ಬಗೆಗಳ ಒಂದು ಕೆಲಸ ಸತತವಾಗಿ ಆಗ್ತಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಏಕೆಂದರೆ ಕನ್ನಡ ಚಳುವಳಿಯ ಬಗ್ಗೆ ಮಾತಾಡ್ದೇ ಕನ್ನಡವನ್ನು ಬೆಳೆಸಿದ ಲೇಖಕರೆಲ್ಲ ಒಬ್ಬರವರು. ಇದು ತೇಜಸ್ವಿಯವರ ಬಗ್ಗೆನೂ ಹೇಳಬಹುದು, ಲಂಕೇಶ್ ಬಗ್ಗೆನೂ ಹೇಳ್ಬೋದು. ಕಂಠದ ಚೆಲುವು ಅಟಲ್ ನಾಗರಾಜ್ ಅವ್ರ ಜೊತೆ ಅವ್ರ ದಾಳಿ ಮಾಡಿ ಅವರ ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ಹೋಗಿ ನೋಡಿದ್ವಿ ಒಂದ್ಸಲ ಅವ್ರನ್ನ. ಕನ್ನಡ ಚಳುವಳಿಗಾರರ, ಏಕೆಂದರೆ ಯಾವುದು ಮಾತಿನ ಮೆರವಣಿಗೆ ಅದರಿಂದ ಕೆಲಸ ಆಗ್ತಾ ಇಲ್ಲ ಅಂತ ಕಂಡಾಗ ಅದನ್ನು ಹೇಳೋಕ್ಕೆ ಸಾಧ್ಯ ಆಗ್ತಾ ಇತ್ತು ಅವರಿಗೆ. ವಿಮರ್ಶಾತ್ಮಕವಾಗಿ ಮಾತನಾಡುವ ಸಾಧ್ಯತೆಗಳು ಅಲ್ಲೊಂದಿಲ್ಲೊಂದು ಇರಬಹುದಾದರೂ ಕೂಡ ಅದೆಲ್ಲವನ್ನು ಮೀರಿದ ಮೆಚ್ಚುಗೆ ನಮ್ಮ ಮನಸ್ಸನ್ನು ಆವರಿಸುತ್ತೆ. ಇಂತಹ ಒಬ್ಬ ಲೇಖಕನ ಬಗ್ಗೆ ಮಾತಾಡೋದು, ಭಾಷಣ ಮಾಡೋದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಬರವಣಿಗೆಯನ್ನು ಓದಿ ಒಳಗೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಯ ಹುಡುಗ ಹುಡುಗಿಯರು ಮಾಡಲೇಬೇಕಾದ ಕೆಲಸ.